ಎಲ್ಲರಿಗೂ ನಮಸ್ಕಾರ. ಜೀವನದ ಯಶಸ್ಸಿನ ಸೂತ್ರಗಳು ನಮ್ಮ ಕೈಯಲ್ಲಿವೆ. ಹೇಗೆ ಅಂತ ಹೇಳ್ತೀರಾ? ಜೀವನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೋರಾಟದ ಬದುಕು, ಸುಖ ದುಃಖ, ನೋವು ನಲಿವು ಹೀಗೆ ಇದ್ದೇ ಇರುತ್ತೆ. ಅದನ್ನು ನಾವು ಅಯ್ಯೋ ಹಾಗಾಯಿತು ಹೀಗಾಯಿತು ಅನ್ನೋದಲ್ಲದೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳು ಹೇಗಿವೆ ಅನ್ನೋದ್ರ ಕುರಿತಾಗಿ ನಾನು ಹೇಳ್ತೀನಿ. ಮನೆ ಮೊದಲು ಪಾಠಶಾಲೆ ಅನ್ನೋ ಹಾಗೆ ನಮ್ಮ ರೂಮಿನಲ್ಲಿರುವಂತಹ ವಸ್ತುಗಳೇ ನಮ್ಮ ಜೀವನದ ಮಾರ್ಗದರ್ಶಿಗಳು. ಹೇಗಂತೀರಾ? ಮೇಲ್ಛಾವಣಿ ಇದೆ ಕಣ್ರಿ. ನಮ್ಮ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂನವರು ಹೀಗೆ ಹೇಳ್ತಾರೆ, ಸಣ್ಣ ಕನಸು ಕಾಣುವುದಕ್ಕಿಂತ ದೊಡ್ಡ ಕನಸು ಕಾಣಬೇಕು, ಅದು ಮೇಲ್ಛಾವಣಿ ಥರ ಎತ್ತರ ಇರಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಮೇಲ್ಛಾವಣಿ ಥರ ಎತ್ತರ ಬೆಳೀತಾ ಇರಬೇಕು. ಇನ್ನು ನಮ್ಮ ಫ್ಯಾನು ಯಾವಾಗಲೂ ಕೂಲ್ ಆಗಿರುತ್ತೆ. ಯಾರು ಎಷ್ಟೇ ಒತ್ತಡ ಹಾಕಿದರೂ ಕೂಡ ಶಾಂತಿ ಸಮಾಧಾನದಿಂದ ಇರಬೇಕು. ಜೊತೆಗೆ ಧ್ಯಾನ ಮಾಡೋದು, ಸಂಗೀತ ಕೇಳೋದು ಅಭ್ಯಾಸದಿಂದ ಒತ್ತಡವನ್ನು ನಿಯಂತ್ರಿಸ್ಬೋದು. ಇನ್ನು ನಮ್ಮ ಗಡಿಯಾರ ಟಿಕ್ 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 ಅನ್ನೋ ಶಬ್ದದಿಂದ ಸಮಯದ ಮಹತ್ವವನ್ನು ಕೂಡ ತಿಳಿಸುತ್ತೆ ಕಣ್ರಿ. ಹೇಗೆ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ಲ, ನಮ್ಮ ಹಿಂದಿಯ ಒಬ್ಬ ದೋಹೆ ಹೇಳ್ತಾ ಇದ್ದಾರೆ, ಕಲ್ ಕರೆ ಸೋ ಆಜ್ ಕರೆ ಸೋ ಅಭಿ ಕರ್ ಅನ್ನುವಂತಹ ದೋಹೆ. ಅಂದರೆ ನಾಳೆ ಮಾಡುವಂತಹ ಕೆಲಸವನ್ನು ಈ ದಿನವೇ ಮಾಡು, ಈ ದಿನವೇ ಮಾಡುವಂತಹ ಕೆಲಸವನ್ನು ಈ ಕ್ಷಣವೇ ಮಾಡು ಅಂತ ಹೇಳಿಬಿಟ್ಟು ಗಡಿಯಾರ ಸದಾ ಕ್ರಿಯಾಶೀಲವಾಗಿ ನಮ್ಮನ್ನು ಕ್ರಿಯಾಶೀಲರಾಗಿ ಇಡುವಂತೆ ಮಾಡುತ್ತದೆ. ಆದರೆ ನಾವು ತಿಳ್ಕೋಬೇಕು, ಯಾಕಂದರೆ ಕಳೆದು ಹೋದ ಸಮಯ ಮತ್ತೆ ಬಾರದು ಅಲ್ವಾ? ಸೊ ಕ್ರಿಯಾಶೀಲರಾಗಿ ಅನ್ನುವಂತಹ ಮೆಸೇಜ್ ಕೊಡುತ್ತೆ. ಇನ್ನು ನಮ್ಮ ಕನ್ನಡಿಯೊಳಗಿನ ಗಂಟು ಏನಿದೆ ಅಂತ ಹೇಳ್ತೀರಾ? ಅದರ ಮರ್ಮ ಏನಿದೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ಇದೆ ಕಣ್ರಿ. ನಿಮ್ಮನ್ನು ನೀವು ನೋಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಪ್ರತಿಬಿಂಬ ಸೂಚಿಸುತ್ತೆ. ಪ್ರತಿದಿನ ನಾವು ಕನ್ನಡಿಯ ಮುಂದೆ ನಿಂತು ನಮ್ಮಷ್ಟಕ್ಕೆ ನಾವೇ ಮಾತನಾಡೋದ್ರಿಂದ ನಮ್ಮ ಮಹತ್ತರ ವ್ಯಕ್ತಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಕಿಟಕಿ ಕಣ್ರಿ, ಕಿಟಕಿ ಜಗತ್ತನ್ನು ನೋಡು ಅಂತ ಹೇಳುತ್ತದೆ. ನಿನಗಿಂತ ಕಷ್ಟದಲ್ಲಿ ಇರುವಂತಹ ಜನರು ಸಾಧನೆ ಮಾಡಿದವರು ಕೂಡ ಇದ್ದಾರೆ. ಎಲ್ಲ ಇದ್ದು ನೀನೇಕೆ ಹೀಗೆ ಇರುವೆ ಅಂತ ಕೂಡ ಹೇಳುತ್ತೆ ಕಣ್ರಿ ನಮ್ಮ ಕಿಟಕಿ. ಸ್ವಲ್ಪ ಆಚೆ ಇಣುಕಿ ನೋಡು ಅಂತ ಹೇಳ್ತಾ ಇದೆ ದುನಿಯಾನ ಅಂತ. ಇನ್ನು ನಮ್ಮ ಮನೆಯಲ್ಲಿರುವಂತಹ ಕ್ಯಾಲೆಂಡರ್ ಕಣ್ರಿ, ಪ್ರತಿದಿನ ಅಪ್ಡೇಟ್ ಆಗು ಅಂತ ಹೇಳ್ಬಿಟ್ಟು ಹೇಳುತ್ತೆ, ಹೊಸದನ್ನು ಕಲಿ ಅಂತ ಹೇಳುತ್ತೆ. ಇನ್ನು ಗೊಂಬೆ, ಜೀವನದಲ್ಲಿ ಏಳು ಬೀಳುಗಳು ಬರುವುದು ಸಾಮಾನ್ಯ. ಹಾಗಂತ ಸಂತೋಷ ಬಂದಾಗ ಹೀಗಿ, ದುಃಖ ಬಂದಾಗ ಕೂಗು ಹೀಗೆ ಹೇಳೋದಿಲ್ಲ. ನಿಮ್ಮ ಆತ್ಮವಿಶ್ವಾಸದಿಂದ ಸಾಧನೆಯಿಂದ ಮುಂದೆ ಹೋಗು ಅಂತ ಹೇಳುತ್ತೆ. ಇನ್ನು ಬಾಗಿಲು, ನಾವು ಹೊರಗಡೆ ಹೋಗಬೇಕಾದಾಗ ಬಾಗಿಲು ಹೇಗೆ ತೆಗೆಯುತ್ತೇವೋ ಹಾಗೆ ನಮ್ಮ ಕಷ್ಟಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಕಣ್ರಿ. ಎಲ್ಲ ಕಷ್ಟ ಮೆಟ್ಟಿ ನಿಂತು ಸಾಧನೆ ಮಾಡಿದಾಗ ನಮ್ಮ ಅದೃಷ್ಟದ ಬಾಗಿಲು ತಾನೇ ತೆರೆಯುತ್ತೆ ಕಣ್ರಿ. ಹೇಗಿದೆ ಜೀವನದ ಯಶಸ್ಸಿನ ಸೂತ್ರ? ಜೀವನ ಅಂತ ಹೇಳಿದ್ರೆ ಪ್ರತಿದಿನ ಕಲಿಯೋದು ಇದ್ದೇ ಇದೆ. ಹೀಗೆ ಕಲಿತಾ ಕಲಿತಾ ನಮ್ಮ ಕಷ್ಟಗಳನ್ನು ತೆಗೆದು ಹಾಕ್ಬಿಡೋಣ. ಹಾಗಿದ್ರೆ ನೀವೇನಂತೀರಿ?